ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಎಲ್ಲೋಗ್ಬಿಟ್ಟಿಲ್ಲಪ್ಪ ರಮ್ಯಾ ಅಂತ ಎಲ್ಲ ಕೇಳ್ತಿರ್ಬೋದು. ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ಸ್ಟಿಚಿಂಗ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬ್ಯುಸಿ ಆಗಿದೆ. ಅದಕ್ಕೋಸ್ಕರ ಯೂಟ್ಯೂಬ್ಗೆ ವೀಡಿಯೋ ಹಾಕೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ನೋಡ್ತಾ ಇರ್ಬೋದು, ಬಂಡೆ ಮಕಾಳಿ ಟೆಂಪಲಿಗೆ ಹೋಗೋಣ ಅಂಥೇಳಿ ರೆಡಿಯಾಗಿ ಬಂದಿದ್ದೀವಿ. ನಾನು, ನನ್ನ ಫ್ರೆಂಡ್ ತಂಗಿ, ಹಾಗೆ ಅವ್ರ ತಮ್ಮ, ನನ್ನ ಅಕ್ಕ 3 ಜನನೂ ಕೂಡ ಬಂಡೆ ಮಕಾಳಿ ಟೆಂಪಲಿಗೆ ಬಂದು. ಎಲ್ರಿಗೂ ಗೊತ್ತಿರ್ಬೋದು, ಬಂಡೆ ಮಕಾಳಮ್ಮ ಅಂದರೆ ತುಂಬ ಶಕ್ತಿಶಾಲಿ ದೇವತೆ ಅಂತಲೇ. ತುಂಬ ಶೂಟಿಂಗ್ಗಳು ಕೂಡ ಆಗ್ತಾಯಿರುತ್ತೆ. ಹಾಗೆ ಇವತ್ತು ಕೂಡ ಅಮೃತಧಾರೆ ಸೀರಿಯಲ್ದು ಶೂಟಿಂಗ್ ನಡೀತಾ ಇದೆ. ಇವ್ರು ನೋಡ್ತಾ ಇರ್ಬೋದು, ಅಮೃತಧಾರೆಯಲ್ಲಿ ಅವ್ರ ಅಮ್ಮನ ಮಾಡಿದಾರಲ್ಲ ಅವರು, ಮತ್ತು ರಾಜೇಶ್ ಅವರು ಅಲ್ಲಿ ಕೂತಿದ್ದಾರೆ ನೋಡಿ ಅವರು, ಮತ್ತು ಛಾಯಾ ಸಿಂಗು, ಆನಂದ್ ಅವರು. ಅಂದರೆ ನಾನು ಅವ್ರ ನಿಜ ನೇಮ್ಗಳು ಕರೆಕ್ಟ್ ಏನೋ ಗೊತ್ತಿಲ್ಲ. ರಾಜೇಶ್ ಅವ್ರ ಹೆಸರು ಗೊತ್ತು, ಬಟ್ ಆನಂದರ ಹೆಸರು ನಿಜ ಹೆಸರು ಏನು ಅಂತ ಗೊತ್ತಿಲ್ಲ. ಇವರು ಛಾಯಾ ಸಿಂಗು. ಅವರೊಂದು ಧಾರಾವಾಹಿ ನೋಡೋದಕ್ಕಿಂತನೂ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿದ್ದಾರೆ. ಒಳ್ಳೆ ಗೊಂಬೆ ಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ರೆಡಿಯಾಗಿದ್ದರು. ಅದರದ್ದೇ ಏನೋ ಸೀಕ್ವೆನ್ಸು ಅಮೃತಧಾರೆದು ಇಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ವೀಡಿಯೋ ಮಾಡಿಕೊಂಡೆ. ಬಟ್ ವೀಡಿಯೋ ಜಾಸ್ತಿ ವೀಡಿಯೋ ಮಾಡೋ ಆಗಿರಲಿಲ್ಲ, ಯಾಕಂದರೆ ಕ್ಯಾಮ್ರಾಗೆ ಫೋಕಸ್ ಆಗ್ತಾಯಿದೆ. ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು, ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಏನು ಮಾಡಲಿಲ್ಲ. ನೋಡಿ, ಅಮೃತಧಾರೆಯಲ್ಲಿ ಇವಾಗ ಅವ್ರ ಅಮ್ಮನ ಪಾತ್ರ ಮಾಡ್ತಾಯಿದ್ರಲ್ಲ ಅವರು ಮಾತ್ರ ತುಂಬ ಫ್ರೆಂಡ್ಲಿಯಾಗಿ, ಯಾರಾದರೂ ಸೆಲ್ಫಿ ಕೇಳಲಿ ಅಷ್ಟೇ ನಗ್ನಗ್ತಾ ಅವರು ಸೆಲ್ಫಿಗೆ ಫೋಸ್ ಕೊಡ್ತಾಯಿದ್ರು. ಒಂಚೂರು ಬೇಜಾರು ಮಾಡ್ಕೊತಾ ಇರಲಿಲ್ಲ. ನೋಡ್ತಾ ಇರ್ಬೋದು, ಯಾರೇ ಹೋಗಿ ಸೆಲ್ಫಿ ಕೇಳಿದ್ರು ಕೂಡ ಅಷ್ಟೇ ನಗ್ನಗ್ತಾ ಫೋಟೋ ಕೊಡ್ತಾಯಿದ್ರು. ಹಾಗೆ ನಮ್ಮ ಫ್ರೆಂಡು ಕೂಡ ಹೋಗಿ ತೆಗೆಸ್ಕೊಂಡ್ಳು. ಬಟ್ ನಾನು ಹೋಗಲಿಲ್ಲ. ನನಗೇನು ಅಷ್ಟು ಅಂದರೆ ಇಷ್ಟ, ಎಲ್ಲರೂ ಇಷ್ಟಪಡ್ತೀವಿ. ಬಟ್ ನನಗೆ ಹೋಗಿ ಸೆಲ್ಫಿ ಕೇಳಿ ತೆಗೆಸ್ಕೋಬೇಕು ಅನ್ನೋದು ನನಗೆ ಅಷ್ಟೊಂದು ಇದಾಗಲಿಲ್ಲ. ಅದಕ್ಕೆ ಹೋಗಿ ನಾನೇನು ಸೆಲ್ಫಿ ಕೇಳಲಿಲ್ಲ. ಅವ್ರ ಪಾಪ ಕೇಳಿದರೆ ಖಂಡಿತ ಸೆಲ್ಫಿನ ಎಲ್ಲರೂ ಕೂಡ ಫೋಟೋ ತೆಕ್ಕೊತಾಯಿದ್ರು. ದರ್ಶನ ಎಲ್ಲ ಆಯಿತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಯಾಕೆಂದರೆ ನಾವು ಬುಧವಾರ ಬಂದಿದ್ದು. ಆಲ್ಮೋಸ್ಟ್ ಏನಂದರೆ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ ಟೈಮು, ಭಾನುವಾರ ಟೈಮ್ ಅಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ದೇವ್ರನ್ನ ನೋಡೋದಕ್ಕೆ ತುಂಬ ರಶ್ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿದ್ವಿ, ನಾವು ಬುಧವಾರ ಹೋದರೆ ಅಷ್ಟೊಂದು ರಶ್ ಇರಲ್ಲ, ಮತ್ತು ಚೆನ್ನಾಗಿ ದರ್ಶನ ಮಾಡ್ಬೋದು ಅಂತೇಳ್ಬಿಟ್ಟು ನಾವು ಬುಧವಾರ ದರ್ಶನಕ್ಕೆ ಹೋಗಿದ್ದು. ನಾವು ಅಂದ್ಕೊಂಡಂಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವರಿಗೆ ಅವಾಗ ತಾನೇ ಎಲ್ಲ ಫುಲ್ಲು ಮತ್ತು ಅಭಿಷೇಕ ಎಲ್ಲ ಆಗಿ ರೆಡಿ ಮಾಡಿದ್ರಲ್ಲ, ಅಮ್ಮ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಬಟ್ ಒಳಗಡೆ ವಿಡಿಯೋ ಅಲೋ ಇಲ್ಲದೆ, ಅಂದರೆ ಗರ್ಭಗುಡಿ ಒಳಗಡೆ ವಿಡಿಯೋ ಅಲೋ ಇಲ್ಲದೆ ಇರೋದ್ರಿಂದ ನಾನು ಗರ್ಭಗುಡಿ ಒಳಗಡೆ ವಿಡಿಯೋ ಅಲೋ ಮಾಡೋಕ್ಕೆ ಹೋಗಲಿಲ್ಲ, ವಿಡಿಯೋ ಮಾಡಲಿಲ್ಲ. ಈಗ ನೋಡಿ, ರಾಜೇಶ್ ಅವ್ರದ್ದೇ ಮತ್ತೆ ಏನೋ ನೆಕ್ಸ್ಟು ಶೂಟಿಂಗ್ ಸ್ಟಾರ್ಟ್ ಆಯ್ತದು. ಏನೇ ಅವರವರು ಇರುತ್ತಲ್ಲ, ಶೂಟಿಂಗ್ ಮಾಡ್ತಾಯಿದ್ರು. ಬಟ್ ಏನಂತಂದರೆ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋ ಆಗಿರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅವರು ಅಷ್ಟೇ ತುಂಬ ಚೆನ್ನಾಗಿ ಯಾರಾದರೂ ಕೇಳಿ ಸೆಲ್ಫಿ ಕೊಡ್ತಾಯಿದ್ರು, ಸೆಲ್ಫಿ ಫೋಟೋನ. ಈಗ ನಾನು ಕೂಡ ಒಂದಿರಲಿ ಅಂತ ಅಂದ್ಬಿಟ್ಟು ಅಲ್ಲೇ ಸೆಲ್ಫಿ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಕೇಳೋದಿದ್ರು ಕೂಡ ಅಲ್ಲಿ ಕೇಳ್ಬೋದು. ಕವಡೆ ಶಾಸ್ತ್ರನೂ ಕೂಡ ಹೇಳ್ತಾರೆ. ಹಿಂದೆಗಡೆ ದೇವಸ್ಥಾನ ಇದೆ ಇನ್ನೊಂದು ಚಿಕ್ಕದು. ಅಲ್ಲಿ ಏನಾದರೂ ನಿಮ್ಮ ಸಮಸ್ಯೆಗಳಿದ್ದು ಏನಾದರೂ ಕೇಳಬೇಕು ಅಂದ್ಕೊಂಡ್ರೆ ಖಂಡಿತ ಅಲ್ಲೋಗಿ ಕೇಳ್ಬೋದು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ, ಇವಳೇ ನನ್ನ ಫ್ರೆಂಡ್ ಪ್ರೇಮ ಅಂತ ಹೇಳ್ಬಿಟ್ಟು, ಅವ್ರ ತಂಗಿಯವರು ಮಧು ಅಂತ. ಇವಳು ಕೂಡ ಒಂದು ಚಾನಲ್ ಓಪನ್ ಮಾಡಿದ್ದಾಳೆ, ಹೊಸ ಚಾನಲ್ಲು. ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಅವಳದು ಚಾನಲ್ ನೇಮೇನು ಚೇಂಜ್ ಮಾಡಬೇಕು ಅಂತಿದ್ದಾಳೆ. ಅದಕ್ಕೋಸ್ಕರ ನಾನೀಗ ಚಾನಲ್ ನೇಮ್ ಹೇಳಲ್ಲ, ನೆಕ್ಸ್ಟ್ ಲಿಂಕ್ ಹಾಕಿರ್ತೀನಿ. ಲಿಂಕ್ ನೋಡಿ ಯಾರ್ಯಾರು ನೋಡ್ತೀರಾ ಪ್ಲೀಸ್ ಅವಳ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೆಕ್ಸ್ಟ್ ಚಾನಲ್ ಅವಳದು ನೇಮ್ ಕರೆಕ್ಟಾಗಿ ಇಟ್ಟ ಮೇಲೆ ನಾನು ಚಾನಲ್ ನೇಮ ಹೇಳ್ತೀನಿ ಇನ್ನೊಂದು ಸಲ. ಈ ಹೊರಗಡೆಯಿಂದ ನೋಡ್ತಾ ಇರ್ಬೋದು, ಈಗ ತುಂಬ ಚೇಂಜಸ್ ಮಾಡಿದ್ದಾರೆ. ಆವಾಗ ನಾವು ಅಲ್ಲೇ ತುಂಬ ಒಂದು 4 ಇಯರ್ಸೇ ಆಯಿತು ಅನಿಸುತ್ತೆ ನಾನು ಹೋಗಿ. ಇಲ್ಲ, ಒಂದು 3 ಇಯರ್ಸ್ ಬ್ಯಾಕ್ ಹೋಗಿದ್ದಿದ್ದು. ಆವಾಗ ಇಷ್ಟೆಲ್ಲ ಏನು ಮಾಡಿರಲಿಲ್ಲ. ಬಟ್ ಈಗಂತೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ತುಂಬ ಶೂಟಿಂಗ್ಗಳು ಆಗ್ತಾನೇ ಇರುತ್ತೆ ಇಲ್ಲಿ, ಸೀರಿಯಲ್ ಶೂಟಿಂಗು. ಅಲ್ಲಿ ಫ್ರೀ ಅಂದರೆ ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ಟೈಮಲ್ಲಿ ಮಾತ್ರ ಇವರಿಗೆ ಶೂಟಿಂಗ್ ಅವ್ರಿಗೆ ಅಲೋ ಕೊಡ್ತಾರೆ. ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ಶೂಟಿಂಗು ಕೊಡ್ತಾರೆ. ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಾಡೋಣ. ನಾನು ತೆಗೆದೆ ಆವಾಗಲೇ, ನಿಮ್ಮ ಫೋಟೋಗಳು ತೆಗಿವಾಗಲೇ ತೆಗೆದಿದ್ದೀನಿ. ಫ್ರೆಂಡ್ ತಂಗಿ
ತುಂಬ ದಿನ ಆಯಿತು ವಿಡಿಯೋ ಮಾಡ್ತಿಲ್ಲ. ನೀನೇ ಹೇಳ್ಬೇಕಪ್ಪ ಯಾಕೆ ಮಾಡ್ತಾ ಇಲ್ಲ ಅಂತ. ನಾನೇ ಹೇಳ್ಬೇಕಾ? ಯಾಕೋ ವಿಡಿಯೋ ಮಾಡೋಕ್ಕೆ ಮೂಡೇ ಕಂಟೆಂಟ್ ಇಲ್ಲ. ಕಂಟೆಂಟ್ ಏನಾದರೂ ಹೊಸ ಮಾಡ್ಕೋಬೇಕು. ಕಂಟೆಂಟ್ ಇಲ್ಲ ಅಂದರೆ ಹೊಸ ಕಂಟೆಂಟ್ ಶುರು ಮಾಡ್ಕೊಂಡು ಮಾಡೋದು. ಅದಕ್ಕೆ ಬ್ರೇಕ್ ತೊಗೊಂಡಿದ್ದೀನಿ. ಏನಾದರೂ ಹೊಸದಾಗಿ ಶುರು ಮಾಡೋಣ. ಏನು ಮಾಡೋದು ಯೋಚನೆ ಮಾಡು. ಮಧ್ಯಾಹ್ನ ಟೈಮ್ ಸವಿರುಚಿ ಮಾಡೋಣ. ಇಬ್ಬರು ಸೇರ್ಕೊಂಡು ಮಧ್ಯಾಹ್ನ ಟೈಮ್ ಏನಾದ್ರೂ ಇದು ಅಡುಗೆ ಮಾಡಬೇಕು ಸ್ಟಾರ್ಟ್ ಮಾಡ್ತೀನಿ ಇಷ್ಟರಲ್ಲಿ. ಅದಕ್ಕೆ ಹೊಸದಾಗಿ ಕಮ್ ಬ್ಯಾಕ್ ಮಾಡೋಣ ಅಂತ. ಅಪ್ಲೋಡ್ ಮಾಡೋಕ್ಕೆ ನನ್ನ ಫ್ರೆಂಡು ಒಂದು ಚಾನಲ್ ಐತೆ. ಅವಳನ್ನು ಏನು ಚಾನಲ್ ಏನೇನೆ ಶಶಿ ಲಾಕ್ಸ್ ಅಂತೇಳಿ ಮಾಡಿದ್ದಾಳೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ನೋಡಿದ್ರೆ ಹಂಗೆ ಅವಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ದೇವಸ್ಥಾನದಿಂದ ಬಂದೆ. ದೇವಸ್ಥಾನದಿಂದ 1 o'clock 2 o'clockಗೆ ಬಂದ್ವಿ. ಬಂದಮೇಲೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಬ್ಲೌಸೆಲ್ಲ ಸ್ಟಿಚ್ ಮಾಡಿಬಿಟ್ಟು ಇವಾಗ ಈವ್ನಿಂಗಿಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈವ್ನಿಂಗು ಸ್ವಲ್ಪ ಸಾಂಬಾರಿತ್ತು, ಮಸೊಪ್ಪು ಸಾಂಬಾರು. ಅದಕ್ಕೆ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಇದು ನೋಡ್ತಾ ಇರ್ಬೋದು. ಇದು ಪ್ರಾಡಕ್ಟ್ ಬಂದು ನಾನು ಮೀಶೋದಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದು. ಎಲ್ಲ ಫ್ರಿಜ್ ಮೇಲೆ ಇಟ್ಟಿದ್ದೆ. ಫ್ರಿಜ್ ಮೇಲೆ ತುಂಬ ಭಾರ ಇಡಬಾರ್ದು ಅಂತೇಳ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ ಇದು. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಕನ್ವೀನಿಯೆಂಟಾಗಿ ತುಂಬ ವಸ್ತುಗಳನ್ನೇ ಇಡ್ಬೋದು. ಎಣ್ಣೆ ಬಾಟಲ್ಗಳು, ಇವಾಗ ನಾನು ನೋಡ್ತಾ ಇರ್ಬೋದು ಉಪ್ಪಿನಕಾಯಿ ಎಲ್ಲ ಏನೂ ಇಟ್ಟಿದ್ದೀನಿ. ಮತ್ತು ಸಾಲ್ಟು, ಸಣ್ಣದು ಶಾಲ್ಟು ಮತ್ತು ಕಲ್ಲುಪ್ಪು ಮತ್ತು ಸಣ್ಣುಪ್ಪು ಎರಡೂ ಕೂಡ ಇಟ್ಟಿದ್ದೀನಿ. ಈ ಎಣ್ಣೆ ಬಾಟ್ಲು ಅಷ್ಟೇ ಮೀಶೋದಲ್ಲೇ ಬುಕ್ ಮಾಡಿದ್ದು. ಅದು ಕೂಡ ನೆನ್ನೆನೇ ಬಂದಿತ್ತು. ತುಂಬ ಚೆನ್ನಾಗಿದೆ. ಇದು ಸ್ಪ್ರೇ ಮಾಡ್ಬೋದು ಆಯಿಲ್ನ. ತುಂಬ ಆಯಿಲ್ ತೊಗೊಳ್ಳೋದಿಲ್ಲ. ಹೀಗೆ ಸ್ಪ್ರೇ ಮಾಡಿದ್ರೆ ಎಷ್ಟು ಬೇಕೋ ಅಷ್ಟೇ ಆಯಿಲ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಮುದ್ದೆ ಕೂಡ ಒಯ್ದಿದ್ದೀನಿ. ಎರಡದು ಅಕಸ್ಮಾತ್ ಏನಾದರೂ ಲಿಂಕ್ ಬೇಕು ಅಂದರೆ ನಾನು ಹಾಕಿರ್ತೀನಿ. ಎರಡೂ ತುಂಬಾ ಕಮ್ಮಿನೇ ಪ್ರೈಸು. ತುಂಬ ಏನು ಜಾಸ್ತಿ ಏನಿಲ್ಲ. ಜಸ್ಟ್ 190 ಸ್ಟ್ಯಾಂಡು ಮತ್ತು ಬಾಟ್ಲು ಅಷ್ಟೇ 195 ಅಷ್ಟೇ. ಇಲ್ಲ 195 190 ಎರಡು ಆ ಸಮಥಿಂಗಲ್ಲೇ ಬರುತ್ತೆ. ಫೋನ್ಪೇ ಮಾಡಿದ್ರೆ ಮಾತ್ರ. ಕ್ಯಾಶ್ ಮಾಡಿದ್ರೆ 230. ಕ್ಯಾಶ್ ಆನ್ ಡೆಲಿವರಿ ತೊಗೊಂಡ್ರೆ 230 ರುಪೀಸ್ ಆಗುತ್ತೆ. ಎರಡಕ್ಕೂ ಅಷ್ಟೇ 225 ಒಂದು, 230 ರುಪೀಸ್ ಒಂದು, ಆ ಥರ ಆಗುತ್ತೆ. ಬಟ್ ಫೋನ್ಪೇ ಮಾಡಿ ನಾವು ತರಿಸ್ಕೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ನಾನು ಫೋನ್ಪೇ ಮಾಡಿದ್ದೆ ಎರಡೂ ಕೂಡ. ಅದರಿಂದ ನನಗೆ 2 ಡಿಸ್ಕೌಂಟ್ ಆಯಿತು. ಮತ್ತು ಸ್ಟವ್ ನೋಡ್ತಾ ಇರ್ಬೋದು. ಸ್ಟವ್ ಕೂಡ ಹೊಸದೇನೆ, ಪ್ರೆಸ್ಟೀಜ್ದು. ತುಂಬ ಚೆನ್ನಾಗಿದೆ. ಕರೆಂಟ್ ಸ್ಟವ್ ಫಸ್ಟ್ ಇದು ಹಾಳಾಗಿತ್ತು ಅಂತೇಳಿ ಇದನ್ನು ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದರದ್ದು ಏನಿದ್ರು ಕೂಡ ರಿವ್ಯೂ ಕೊಡ್ತೀನಿ. ಅದು ಕರೆಂಟ್ ಸ್ಟವ್ ಬಂದು ನಾನು ಪೈಯಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಸ್ಟವ್ ಮಾತ್ರ. ಪ್ರೆಸ್ಟೀಜ್ ಸ್ಟವೇ. ನನಗೆ 4,500 ಏನೋ ಆಯ್ತದು. ಈಗ ಮತ್ತೆ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಯಾವಾಗಲಾದರೂ ಇನ್ನೊಂದ್ಸಲ ನಾನು ಸ್ಟವ್ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಏನೇನು ಫ್ಯೂಚರ್ ಇದೆ ಏನು ಅದರಲ್ಲಿ ಅಂತೇಳ್ಬಿಟ್ಟು. ಈಗ ಮತ್ತೆ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ಇದು. ಏನಪ್ಪ ಅಂದರೆ ಚಿನ್ಮಯಿ ಬೆಳಿಗ್ಗೆ ಎದ್ದ ತಕ್ಷಣ ಈರುಳ್ಳಿ ಬಿಡಿಸ್ತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಮ್ಯಾಗಿ ಬೇಕಂತೆ. ಮ್ಯಾಗಿ ಬೇಕಾಗಿರೋದ್ರಿಂದ ಅವನೇ ಈರುಳ್ಳಿ ಬಿಡಿಸಿ ರೆಡಿ ಮಾಡ್ತಾಯಿದ್ದಾನೆ. ನನ್ನ ಚೈನ್ ನೋಡಿ ಹಿಂದೆ ಹೋಗಿದೆ. ನಾನು ನೋಡಿಕೊಂಡೇ ಇಲ್ಲ ವೀಡಿಯೋದಲ್ಲಿ. ಯಾರು ಬೈಕೋಬೇಡಿ, ಚೈನ್ ಹಿಂದೆ ಹೋಗಿದೆ ಆದರೂ ನೋಡ್ಕೊಂಡಿಲ್ಲ ನೀವು ಅಂತ. ನನಗೆ ಅದ್ರ ಕಡೆ ಗಮನನೇ ಹೋಗಿರಲಿಲ್ಲ. ಜಸ್ಟ್ ಬಂದು ಬ್ರಷ್ ಮಾಡಿಕೊಂಡು ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ, ಅದು ಚೈನ್ ಹಿಂದೆ ಹೋಗಿರೋದೇ ಗೊತ್ತಿಲ್ಲ. ವೀಡಿಯೋ ಮಾಡುವಾಗ ನೋಡಿದೆ ನಾನು ಚೈನ್ ಹಿಂದೆ ಹೋಗಿರೋದು. ಮತ್ತು ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಅದನ್ನು ನೋಡಿದ್ದು. ಮ್ಯಾಗಿನ ನಾನು ಅದು ಯಾವಾಗಲೇ ಹೇಳಿದಾಗ ಜಾಸ್ತಿ ಮಾಡಲ್ಲ. ಯಾವಾಗಲಾದರೂ ಮಂತ್ಲಿ 1 ಟೈಮ್ ಅಷ್ಟೇ ನಾನು ಮಾಡೋದು. ಯಾಕೆಂದರೆ ಮ್ಯಾಗಿ ಜಾಸ್ತಿ ಕೊಡಬಾರ್ದು ಮಕ್ಳಿಗೆ, ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ. ಮಂತ್ಲಿ 1 ಟೈಮ್ ಮಾತ್ರ ನಾನು ಡಿಮಾರ್ಟಿಗೆ ಹೋದಾಗ ಫ್ಯಾಮಿಲಿ ಪ್ಯಾಕ್ ತಂದಿರ್ತೀನಿ ಅಷ್ಟೇ. ಅವಾಗ ಒಂದ್ಸಲಿ ಮಾತ್ರ ಮಾಡಿಕೊಡ್ತೀನಿ. ಅದಕ್ಕೋಸ್ಕರ ಅವನೇ ಈರುಳ್ಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ. ನಾನು ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ. ಬರೀ ಅದನ್ನೇ ಮಾಡಿಕೊಟ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡಿದ್ದೀನಿ. ನೋಡಿ, ಇವನು ವೀಡಿಯೋ ಮಾಡಿದ್ದಾನೆ. ನನಗೆ ಗೊತ್ತೇ ಇಲ್ಲ ಇವನು ವೀಡಿಯೋ ಆನ್ ಮಾಡ್ಕೊಂಡಿರೋದು.
ಅದು ಅವ್ನ ವೀಡಿಯೋ ಅವನೇ ಸ್ಟಾರ್ಟ್ ಮಾಡಿ ಮತ್ತು ಅವನೇ ಸ್ಟಾಪ್ ಮಾಡಿದ್ದಾನೆ. ನನಗೆ ಗೊತ್ತಿಲ್ಲ, ಮತ್ತು ನಾನು ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೇ ನೋಡಿದ್ದು. ಅದಕ್ಕೋಸ್ಕರ ಜಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಏನು ಮಾತಾಡಿದ್ದಾನೆ ಅಂತ ವಾಯ್ಸ್ನ ನೋಡಿದೆ, ಬಟ್ ಅವನೇನು ಮಾತಾಡಿಲ್ಲ. ಈಗ ಮತ್ತೆ ಬಂದು ನಾನು ಅವನು ಮಾತಾಡಿಕೊಂಡು ಈರುಳ್ಳಿನ ಹೆಚ್ಚುತ್ತಾ ಇದ್ದೀವಿ. ಸಾಕು ನೀನು ಹೆಚ್ಚಿದ್ದು ಹೋಗಪ್ಪ, ನಾನು ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನನ್ನ ಚೈನ್ ಫುಲ್ ಹಿಂದೆ ಹೋಗಿದೆ. ಬಟ್ ಇದನ್ನು ಫುಲ್ ಎಡಿಟ್ ಮಾಡಿಬಿಡೋಣ ಅಂದ್ಕೊಂಡೆ ವೀಡಿಯೋನ. ಆದರೆ ವೀಡಿಯೋ ಮಾಡಿದ್ದೀನಲ್ವ, ಸುಮ್ಮನೆ ಯಾಕೆ ಡಿಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಮ್ಮ ಉಪ್ಪಿನಕಾಯಿ ಹಾಕಿದ್ರು, ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾರೆ ಅಮ್ಮ ಅಂತೂ. ತುಂಬ ರುಚಿಯಾಗಿರುತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ, ತುಂಬ ಚೆನ್ನಾಗಿತ್ತು. ಈ ಬಾಕ್ಸ್ಗಳು ಕೂಡ ನಾನು ಮೀಶೋದಲ್ಲೇ ಬುಕ್ ಮಾಡಿದ್ದು. ಇದು 280 285 ರುಪೀಸ್ ಆಗುತ್ತೆ. ಒಂದು ಅರ್ಧ kg ತರಕಾರಿಗಳನ್ನ ಆರಾಮಾಗಿ ಈ ಬಾಕ್ಸ್ಗಳಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ತುಂಬಾ ಜಾಗ ಸೇವ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು ಕೂಡ ಪ್ರಾಡಕ್ಟ್. ಆಲೇ ಇದು ತರಿಸಿ ಒಂದು 2-3 ಮಂತ್ಸೇ ಆಯಿತು. ಬಟ್ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಏನೋ ಗೊತ್ತಿಲ್ಲ. ಮತ್ತು ಇನ್ನೊಂದು ಸಲ ತರಕಾರಿ ತೆಗೆದ್ನಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಮೋಸ್ಟ್ಲಿ ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಅನಿಸುತ್ತೆ ಇದೊಂದು ಬಾಕ್ಸ್ ತರಿಸಿರೋದು. ನೋಡಿ ಈ ಥರ ಆರಾಮಾಗಿ ತರಕಾರಿಗಳನ್ನ ಅಂದರೆ ಪೇಪರ್ ಹಾಕಬೇಕು, ಕೆಳಗಡೆಗೆ ಪೇಪರ್ ಹಾಕ್ಬಿಟ್ಟು ಈ ಥರ ಜೋಡಿಸಿಟ್ಬಿಟ್ರೆ ಚೆನ್ನಾಗಿರುತ್ತೆ. ತರಕಾರಿಗಳು ಫ್ರೆಶ್ಶಾಗೂ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಆಯಿತು, ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರಿಗೂ ಬಾಕ್ಸ್ ಕಟ್ಟಿಟ್ಬಿಟ್ಟು ನೆಕ್ಸ್ಟು ಮ್ಯಾಗಿ ತಣ್ಣಗಾದರೆ ಅಷ್ಟು ಚೆನ್ನಾಗಿರಲ್ಲ. ನನಗೂ ಬಿಸಿಲಿ ತಿನ್ನೋದಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿ ತಿನ್ಬಿಡೋಣ ಮ್ಯಾಗಿನ ಅಂಥೇಳಿ ನಾನು ಕೂಡ ಮ್ಯಾಗಿ ತಿಂತಾಯಿದ್ದೀನಿ ಇವಾಗ. ಫ್ರೆಂಡ್ಸ್, ಇವಾಗ ಟಿಫನ್ ಎಲ್ಲ ಮಾಡಾಯಿತು. ಅದೇ ಬೆಳಿಗ್ಗೆ ತೋರಿಸ್ದಾಗೆ ಮ್ಯಾಗಿ ಮಾಡಿದ್ದೆ. ಮ್ಯಾಗಿ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೂ ಅದೇ ಹಾಕ್ಕೊಂಡು ಹೋದರು. ಮ್ಯಾಗಿ ಮಾತ್ರ ಜಾಸ್ತಿ ಕೊಡಬೇಡಿ, ಮಂತ್ಲಿ ಒಂದು ಟೈಮ್ ಕೊಡಿ ಅಷ್ಟೇ. ಮ್ಯಾಗಿ ಅಷ್ಟು ಒಳ್ಳೆಯದಲ್ಲ. ಆದ್ರೂ ಒಂದೊಂದ್ಸಲ ಮಕ್ಕಳು ತುಂಬ ಹಠ ಮಾಡ್ತಾರೆ ಅಂತ ಮಂತ್ಲಿ ಒಂದೇ ಸಲ ನಾನು ಮಾಡ್ಕೊಳ್ಳೋದು. ತಿಂಗಳಲ್ಲಿ ಒಂದು ಸಲ ಅಷ್ಟೇ ನಾನು ಮ್ಯಾಗಿ ಮಾಡ್ಕೊಡೋದು, ಜಾಸ್ತಿ ಮಾಡ್ಕೊಡೋದಿಲ್ಲ. ಈಗಾಗಲೇ ಹೇಳಿದಾಗೆ ಬಂಡಿಕಾಳಮ್ಮ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು, ನೋಡ್ಕೊಂಡು ಬಂದ್ವಿ. ಯಾರಿಗೆಲ್ಲ ಏನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಬಂಡಿಕಾಳಮ್ಮ ದೇವಸ್ಥಾನಕ್ಕೆ ತುಂಬ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ಮೈಸೂರು ಸರ್ಕಲಿಂದ ತುಂಬ ಹತ್ರ ಆಗುತ್ತೆ. ಯಾರಿಗೂ ಇವಾಗ ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಎಲ್ಲರೂ ಹೋಗ್ಬೋದು. ಇವಾಗ ಏನು ಹುಡ್ಕುವಂಥ ಅವಶ್ಯಕತೆ ಇಲ್ಲ. ಬಂಡೆ ಮಹಾಕಾಳಿ ಟೆಂಪಲ್ ಅಂತ ಹೊಡಿದ್ರೆ ನಮಗೆ ಮ್ಯಾಪಲ್ಲಿ ಸಿಗುತ್ತೆ, ಹೋಗಿ ಬರ್ಬೋದು. ಹೋಗಿ ಬಂದ್ವಿ ನಾವು ಕೂಡ. ಈಗ ಇನ್ನು ಮಿಕ್ಕಿದ ಕೆಲಸಗಳು ಮಾಡಬೇಕು. ಇವಾಗ ನಾನು ಟಿಫನ್ ಮಾಡಿಬಿಟ್ಟೆ. ಫಸ್ಟು ಟಿಫನ್ ಮಾಡಾದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಇವತ್ತು ಗುರುವಾರ ಅಲ್ಲ, ಗುರುವಾರದ್ದು ವಾರ ಮಾಡಬೇಕು. ವಾರ ಮಾಡಿದ್ದಕ್ಕೋಸ್ಕರ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ. ಮತ್ತು ಯಾಕೆ ಇಷ್ಟು ದಿನ ನಾನು ವೀಡಿಯೋಗಳು ಮಾಡ್ತಾಯಿಲ್ಲ ಅಂತಂದರೆ ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇದೆ ನನಗೆ. ಅಂದರೆ ಬ್ಲೌಸ್ಗಳು ಸ್ಟಿಚ್ ಮಾಡ್ತೀನಲ್ಲ, ಬ್ಲೌಸ್ಗಳು ತುಂಬ ಬರ್ತಾಯಿದೆ ಇವಾಗ. ಅದರಿಂದ ನನಗೆ ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಅದೇ ಅನ್ಕೊತಾ ಇದ್ದೀನಿ, ಅದನ್ನೇ ಕಂಟೆಂಟ್ ಮಾಡೋಣ, ಬ್ಲೌಸ್ ಸ್ಟಿಚಿಂಗ್ದೇ ವೀಡಿಯೋ ಮಾಡೋಣ. ನಾನು ತುಂಬ ಕಲಿತಾ ಇದ್ದೀನಿ. ಕಲಿಯೋದಿದ್ದೇ ಇರುತ್ತೆ ಜೀವನದಲ್ಲಿ. ನಾವು ಯಾವುದು ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ದಿನ ಕಲಿಯೋದಿರುತ್ತೆ. ನನಗೆ ಗೊತ್ತಿರೋ ಅಷ್ಟು ನಾನು ಬ್ಲೌಸ್ಗಳಲ್ಲೂ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಆದಷ್ಟು ಇನ್ಮೇಲೆ ಕಟ್ಟಿಂಗು, ಸ್ಟಿಚಿಂಗು ನಾನು ಹೆಂಗೆ ಮಾಡ್ತೀನಿ ಏನು, ಮತ್ತು ನಾವು ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದು ಹೇಗೆ ಏನು ಎಲ್ಲನೂ ಆದಷ್ಟು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ಆದಷ್ಟು ನನ್ನ ಡೈಲಿ ರೊಟೀನ್ ಜೊತೆ ಟೈಲರಿಂಗ್ ವೀಡಿಯೋಸ್ ಕೂಡ ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಷ್ಟು ಫ್ರೀ ಆಗುತ್ತೋ ಅಷ್ಟು ವೀಡಿಯೋಗಳು ಮಾಡ್ತೀನಿ. ಈಗ ನಿಜವಾಗ್ಲೂ ಹೇಳಬೇಕು ಅಂದರೆ ನಿಜ ಫ್ರೀ ಇರಲಿಲ್ಲ ನಾನು. ಬ್ಲೌಸ್ಗಳು ತುಂಬ ಸ್ಟಿಚಿಂಗ್ ಐತೆ. ನೀವು ತೋರಿಸ್ತೀನಿ ಬೇಕಾದರೆ ಕವರ್ಗಳು ಎಷ್ಟಿದೆ ಅಂತ ಸ್ಟಿಚ್ ಮಾಡೋದು. ತುಂಬ ಬ್ಲೌಸ್ಗಳಿದೆ, ಅದರಿಂದ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಮಾಡ್ತೀನಿ. ಟೈಲರಿಂಗ್ದೇ ಆಗಲಿ, ಡೈಲಿ ವ್ಲಾಗ್ದೇ ಆಗಲಿ, ಡೈಲಿ ಒಂದು 5 ನಿಮಿಷ ಇಲ್ಲ 10 ನಿಮಿಷನಾದರೂ ವೀಡಿಯೋ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಮಾಡೋಣ. ಯಾಕೆಂದರೆ ನನ್ನ ಚಾನಲ್ಲು ಗ್ರೋ ಆಗ್ತಾಯಿಲ್ಲ. ಯಾಕೆಂದ್ರೆ ನಾವು ಸುಮ್ಮನೆ ಹಿಂಗೆ ಬಿಟ್ಬಿಟ್ರೆ ಸುಮ್ಮನೆ ಮಾಡಿನೇ ವೇಸ್ಟ್ ಆಗುತ್ತೆ. ಮಾನಿಟೈಸೇಷನ್ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟು ಮಾನಿಟೈಸೇಷನ್ ಆಗೈತಲ್ವ. ಆ ಕಷ್ಟಪಟ್ಟಿರೋದಕ್ಕನ್ನಾದ್ರೂ ನಾವು ಪ್ರತಿಫಲವಾಗಿ ನಾವು ಚಾನಲ್ನ ಮುಂದೆ ಗ್ರೋ ಮಾಡ್ಕೊಂಡು ಹೋಗಬೇಕು. ನೋಡೋಣ, ಒಂದಿನ ವೈರಲ್ ಆಗೇ ಆಗುತ್ತೆ, ಇಲ್ಲಾಂದರೆ ನಮಗೊಂದು ಮೆಮೊರಿ ಇರುತ್ತೆ ಅಷ್ಟೇ. ಈಗ ಸದ್ಯಕ್ಕೆ ಒಂದು $40 ಆಗಿದೆ ಅನಿಸುತ್ತೆ ಅಷ್ಟೇ, ಜಾಸ್ತಿ ಡಾಲರ್ ಏನಾಗಲ್ಲ. ಅಂದರೆ ವೀಡಿಯೋಗಳು ಯಾವುದು ಸರಿಯಾಗಿ ಹೋಗಲಿಲ್ವಲ್ಲ. ಮಾನಿಟೈಸೇಷನ್ ಆದಮೇಲಂತೂ ನನ್ನ ವೀಡಿಯೋಗಳು ಹಾಕೋ 1K ಮೇಲೆ ಹೋಗೇ ಇಲ್ಲ ಯಾವುದೂ. ಅದರಿಂದ ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲ ಆದರೆ ಇನ್ಮೇಲೆ ಮಾಡ್ತೀನಿ. ಒಂದು 5 ನಿಮಿಷದ ವೀಡಿಯೋನಾದ್ರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ನಮ್ಮ ಬರ್ಡ್ಸ್ಗಳ ಸೌಂಡ್ ನೋಡ್ತಾ ಇರ್ಬೋದು, ಎಷ್ಟು ಸೌಂಡ್ ಮಾಡ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ. ನನಗಂತೂ ಅದೊಂಥರ ಮೈ ರಿಲೀಫ್, ಸಿಕ್ಕಾಪಟ್ಟೆ ಇಷ್ಟ. ನನಗೆ ಬರ್ಡ್ಸ್ ತುಂಬ ಅವಾಗಿಂದನೇ ಇಷ್ಟ ಇತ್ತು. ಈಗ ತಂದಮೇಲಂತೂ ಆದಷ್ಟು ಅದ್ರ ಜೊತೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ನಿಮಗೂ ತೋರಿಸ್ತೀನಿ ಬನ್ನಿ. ಬಟ್ಟೆಗಳು ಹೇಳಿದ್ನಲ್ಲ ನೋಡಿ, ನನಗೆ ಇಟ್ಕೊಳ್ಳೋದಕ್ಕೆ ರ್ಯಾಕು ಇಲ್ಲ, ಅದರಿಂದ ಎಲ್ಲ ಬ್ಯಾಗಲ್ಲಿ ಇಷ್ಟೆಲ್ಲ ಸ್ಟಿಚ್ ಮಾಡೋ ಬಟ್ಟೆಗಳನ್ನೇ
ಅಲ್ಲೂ ಒಂದು ಬ್ಯಾಗ್ ಇದೆ ಕೆಳಗಡೆ, ಅಷ್ಟು ಸ್ಟಿಚ್ ಮಾಡೋ ಬಟ್ಟೆಗಳು ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. ಒಂದು ಸೋಫಾ ಫುಲ್ಲು ಆಗಿದೆ, ಅಷ್ಟು ಸ್ಟಿಚ್ ಮಾಡಬೇಕು ಬಟ್ಟೆಗಳನ್ನ. ಈಗೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ವರ್ಷಕ್ಕೆ ಎಲ್ಲ ಕೊಟ್ಟಿರೋದು ಬಟ್ಟೆಗಳು, ಅದೆಲ್ಲ ಸ್ಟಿಚಿಂಗ್ ಮಾಡಬೇಕು. ಮಾಡ್ತಾ ಹಂಗೇ ವೀಡಿಯೋಗಳನ್ನ ಒಂದೊಂದು ನಿಮಗೂ ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ. ಬನ್ನಿ ನಂಬರ್ಸ್ ತೋರಿಸ್ತೀನಿ ನೋಡಿ. ಇದು ಒಂದು ನಮ್ಮ ಬಂಟಿ, ಚಳಿ ಗಾಳಿ ಎಲ್ಲ, ಅದಕ್ಕೋಸ್ಕರ ಇವಾಗ ಫುಲ್ ಹಿಂಗೆ ಪ್ಯಾಕ್ ಮಾಡಿದ್ದೀನಿ. ಅವಕ್ಕೂ ಫುಲ್ಲ ಕೋಲ್ಡ್ ಆಗಿಬಿಡುತ್ತೆ. ಕೋಲ್ಡ್ ಆದರೆ ಆಮೇಲೆ ಮತ್ತು ಅವಕ್ಕೂ ಶೀತ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೋಸ್ಕರ ಫುಲ್ ಕವರ್ ಮಾಡಿ. ಅವು ಆಟ ಆಡೋದೇ ಒಂದು ಚೆಂದ, ಎಷ್ಟು ಚೆನ್ನಾಗಿ ಆಡ್ತದೆ ನೋಡ್ಬೇಕು, ಮತ್ತು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿರ್ತವೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೋಡಿ. ಇದು ಹೋಗಿ ಅದಕ್ಕೆ ಕಿತಾಪತಿ ಮಾಡುತ್ತೆ, ಅದು ಬಂದು ಇದಕ್ಕೆ ಕಿತಾಪತಿ ಮಾಡುತ್ತೆ, ತುಂಬ ಚೆನ್ನಾಗಿ ಆಟ ಆಡ್ತವೆ. ಒಂದು ಹೋಗಿ ಮಡಿಕೆ ಒಳಗಡೆ ಇದೆ, ಒಳಗಡೆ ಕೂತಿದೆ, ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನೋಡಿ. ಬಂತು ಮಡಿಕೆ ಒಳಗಡೆಯಿಂದ ಬಂತು ನೋಡಿ. ಹೀಗೆ 4 ಇದೆ, ಅಂದರೆ 2 ಪೇರಿದೆ. ಗಿಳಿ ಒಂದಿದೆ. ತೋರಿಸ್ತೀನಿ ಇನ್ಮೇಲೆ, ಡೈಲಿ ವ್ಲಾಗ್ ಮಾಡ್ತಿರ್ತೀನಲ್ಲ, ಆದಷ್ಟು ಇದ್ರದ್ದೇ 1 ನಿಮಿಷದ ವೀಡಿಯೋ ಹಾಕಿ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇದು ಜೋಲಿನೂ ನಾನೇ ಮಾಡಿರೋದು. ಓಕೆ, ಜೋಲಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಟಿದ್ದೆ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗೋಣ. ಬಾಯ್.